ಜೈಲಿನಲ್ಲಿ ಪ್ರಜ್ವಲ್ ಮೊಬೈಲ್ ಬಳಸಿದ್ದ ಬಗ್ಗೆ ತನಿಖೆಗೆ ಸೂಚನೆ ಕೊಡಲಾಗಿದೆ. ಕಾರಾಗೃಹ ಮತ್ತು ಸುಧಾರಣೆಯ ಡಿಜಿಪಿ ಅಲೋಕ್ ಕುಮಾರ್ ತನಿಖೆಗೆ ಸೂಚನೆ ಕೊಟ್ಟಿದ್ದಾರೆ. ಜೈಲಿನಲ್ಲಿ ಫೋನ್ ಕೊಟ್ಟರು ಅಂತಂದ್ರೆ ಪ್ರಜ್ವಲ್ ರೇವಣ್ಣಗೆ ಫೋನ್ ತಂದು ಕೊಟ್ಟವರು ಯಾರು, ಜೊತೆಗೆ ಎಷ್ಟು ದಿನಗಳಿಂದ ಅಲ್ಲಿ ಮೊಬೈಲ್ ಫೋನ್ ಬಳಕೆ ಮಾಡ್ತಿದ್ದ ಪ್ರಜ್ವಲ್ ರೇವಣ್ಣ, ಯಾರ ಕೈವಾಡ ಇದೆ, ಇದೆಲ್ಲವನ್ನ ತನಿಖೆ ಮಾಡೋದಕ್ಕೆ ಈಗ ಸೂಚನೆ ಕೊಟ್ಟಿದ್ದಾರೆ. ನಾನು ಗೃಹ ಸಚಿವರ ಆದೇಶ ಪ್ರಕಾರ ಅವರು ಸಿಸಿನವರಿಗೆ ತಿಳಿಸಿದ್ದಾರೆ. ಸಿಸಿವಿನವರು ಅಲ್ಲಿ ಹೋಗಿ 2 ಗಂಟೆಗೆ ಎಷ್ಟು 10 ನಿಮಿಷ 15 ನಿಮಿಷ ನಾನಿದ್ದೆ. ಅವರು 4-5 ಅವರ್ಸ್ ರೇಡ್ ಅವರು ಮಾಡಿದ್ದಾರೆ. ಅವರು ಎಲ್ಲ ಕಡೆ ಸರ್ಚ್ ಮಾಡಿದ್ದಾರೆ. ಆದರೆ ಇದು ಪ್ರಜ್ವಲ್ ರೇವಣ್ಣದು ಸೆಲ್ನಲ್ಲಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಫೋನ್ ಸಿಕ್ಕಿದೆ, ಒಂದು ಪೆನ್ ಡ್ರೈವ್ ಸಿಕ್ಕಿದೆ ಮತ್ತು ಒಂದು ಚಾರ್ಜರ್ ಸಿಕ್ಕಿದೆ. ಅದು ಕೇಳಿದಾಗ ಅವರು ಅಸ್ಪಷ್ಟವಾಗಿ ಉತ್ತರ ಬಹುಶಃ ಅವರು ಮಿಸ್ಗೈಡ್ ಮಾಡೋಕ್ಕೆ ಇನ್ನೂ ಟ್ರೈ ಮಾಡ್ತಾ ಇದ್ದಾನೆ. ಈಗ ನಾವು ಇದು ಗೊತ್ತಾಯಿತು ಕಿ ಅವನು ಯೂಸ್ ಮಾಡ್ತಾ ಇದ್ದಾನೆ. ಸೊ ಆ ಭಾಗದಲ್ಲಿ ಇರುವಂಥ ಯಾರು ಅಸಿಸ್ಟೆಂಟ್ ಸೂಪ್ರಿಂಟೆಂಡೆಂಟಲ್ಲಿ ಇನ್ಚಾರ್ಜ್ ಇದ್ದರು ಅವನಿಗೆ ನಾವು ಸಸ್ಪೆಂಡ್ ಮಾಡಿದ್ವಿ. ಮತ್ತು ಈಗ ಯಾರು ಜೈಲರ್ ಅಥವಾ ಬೇರೆ ಅಲ್ಲಿ ಸಿಬ್ಬಂದಿಗಳು ಅಧಿಕಾರಿಗಳು ಇದ್ದಾರೆ, ಅವರದ್ದು ಏನು ರೂಲ್ ಇದೆ ಅದರ ಸಲುವಾಗಿ ನಾವು ಇದು DIG ಖನ್ಗಾವಿ ಅವರಿಗೆ ನಾವು ಇದು ಕೆಲಸ ನಾವು ವಹಿಸಿದ್ದೀವಿ. ಅವರು ನಾಳೆಯಿಂದ ಎನ್ಕ್ವೈರಿ ಮಾಡ್ತಾರೆ. ಮತ್ತು SP ಬ್ಯಾಂಗ್ಳೂರ್ ಸೆಂಟ್ರಲ್ ಪ್ರಿಸನ್ ಅವರಿಗೆ ಕೂಡ ನಾವು ಸೋಕಾಸ್ ನೋಟಿಸ್ ಕೊಟ್ಟಿದ್ದೀವಿ. ಈಗ ಯಾರು ಕೊಟ್ಟಿದ್ದಾನೆ ಇದರ ಬಗ್ಗೆ CCBನವರು ತನಿಖೆ ಅವರು ಮಾಡ್ತಾರೆ. ಯಾರು ಕೊಟ್ಟಿದ್ದಾನೆ ಅದು ಇಂಪಾರ್ಟೆಂಟ್ ಇದೆ. ಯಾರು ಜೈಲು ಒಳಗಡೆ ಏನಾದರೂ ಮಾಡಿದರೆ ಆರ್ತಿ ಕಂಡು ಬಂದರೆ ನಾವು ಅವ್ರ ಮೇಲೆ ಕೂಡ ಕ್ರಮ ತಗೊಳ್ಬೇಕಾಗತ್ತೆ. ಹಾಗೆ ಬಂತು ಅದು ಒಂದು ನಮಗೆ ಇಂಪಾರ್ಟೆಂಟ್. ಅದು ಕೂಡ ಅವ್ರ ಕೈಗೆ ಹಾಗೆ ಬಂತು, ಯಾರು ಕೊಟ್ಟರು. ನಮ್ಮ ಅಧಿಕಾರಿಗಳು ಕೂಡ ಯಾರು ಸಿಗ್ನಲ್ ಕೊಟ್ಟಿರ್ಬೋದು ಆ ಟೈಮ್ಗೆ ಇವರಿಗೆ ವಿಶೇಷವಾಗಿ. ಆದರೆ ನಾನು ಹೇಳ್ತಾ ಇದ್ದೀನಿ ಕಿ ಈಸ್ಟ್ ಡಿವಿಷನ್ನವರು 100-200 ಜನ ತೊಗೊಂಡು ಹೋದರು, ಪಾಪ ಅವ್ರಿಗೇನು ಸಿಕ್ಕಿಲ್ಲ. ಅದರ ಅರ್ಥ ಹಾಕಿಲ್ಲ ಅಲ್ಲಿ ಇಲ್ಲ, ಅದು ಇಲ್ಲ, ಆದರೆ ಸಿಕ್ಕಿಲ್ಲ ಅವರಿಗೆ. CCBನವರು ಹಿಂದೆ ಎಷ್ಟು ಸರ್ತಿ ರೇಡ್ ಮಾಡಿದ್ದಾರೆ. ಇದು ಲಾಸ್ಟ್ 5-6ನಲ್ಲಿ 3-4 ಸರ್ತಿ ಅವರು ಹೋಗಿದ್ದಾರೆ. ಆದರೆ ಆ ಟೈಮ್ಗೆ ಅವ್ರಿಗೇನು ಸಿಕ್ಕಿಲ್ಲ. ನಮ್ಮವ್ರಿಗೆ ಡೈಲಿ ಸಿಗ್ತಾನೆ ಇದೆ. ನಿನ್ನೆ ರಾತ್ರಿ ಕೂಡ ಈ ಘಟನೆ ಆಗಿದ ನಂತರ 2 ಮೊಬೈಲ್ ಮತ್ತೆ ಅಲ್ಲಿ ಹೈ ಸೆಕ್ಯೂರಿಟಿ ಬ್ಲಾಕ್ಲಿ ನಮಗೆ ಸಿಕ್ಕಿದೆ. ನಾನು ಹೇಳ್ತಾ ಇದ್ದೀನಿ. ಸೊ ಇದು ನೀವು ಹೇಳೋದಕ್ಕೆ ಇದು ಅವ್ರಿಗೆ ಸಿಕ್ಕಿಲ್ಲ ಇವ್ರಿಗೆ ಸಿಕ್ತು ಅದು. ಆದರೆ ಅಲ್ಲಿ ನಮ್ಗೆ ಅನ್ನಿಸ್ದೆ ಸ್ವಲ್ಪ ಕನ್ನೈವೆನ್ಸ್ ಇರಲೇಬೇಕು ಅವ್ರಿಗೆ ನಮ್ಮವ್ರಿಗೆ. ಯಾಕೆಂದ್ರೆ ಒಬ್ಬ ಇಂಪಾರ್ಟೆಂಟ್ ಕೈದಿ ಇದ್ದಾಗ ಅವನು ಏನೋ ಒಂದು ಚಲನ್ ವಲನ್ ಅವನು ನಾವು ನೋಡಬೇಕು. ಅವನು ಯೂಸ್ ಮಾಡ್ತಾ ಇದ್ದಾನೆ ಅದರ ಬಗ್ಗೆ ನಮ್ಮವ್ರಿಗೆ ಅಲ್ಲಿ ಯಾರು ಇರ್ತಾನೆ